6ರಂದು ಬಜೆಟ್ ಅಧಿವೇಶನ ಪ್ರಾರಂಭ ಆಗ್ತಿದೆ. 27ನೇ ತಾರೀಕಿನವರೆಗೆ ಬಜೆಟ್ ಅಧಿವೇಶನ ಇದೆ. ಅದೆಲ್ಲ ಹಾಲಿಡೇಸ್ ಅದೆಲ್ಲ ತೆಗೆದ್ರೆ 14 ದಿನ ಸಭೆ ನಡೀತೈತಿ. ಸಭೆಗೆ ಎಲ್ಲ ಈ ಸರಿ ಬಿಲ್ಲು ಮತ್ತೊಂದು ಮುದೆಲ್ಲ ಬರ್ತಾವೆ. ಮಾಮೂಲಿ ಆದಂಥ ಪ್ರಶ್ನೋತ್ತರಗಳನ್ನು ನಾವು ಈ ಸರಿ 13 ದಿವಸ ನಡೆಸ್ತೀವಿ. ಮತ್ತು ಉಳಿದದ್ದೆಲ್ಲ ಏನು ನಿಯಮಗಳು ಅವೆಲ್ಲ ನಡೀತವೆ. ಸಾಕಷ್ಟು ಚರ್ಚೆಗೆ ಅನುವು ಕೊಡ್ತೀವಿ. ಮತ್ತು ಅಜೆಂಡಾ ಸಂಪೂರ್ಣ ಮುಗಿಸಿ ನಾವು ಹೋಗುವಂಥ ಅದನ್ನು ತೀರ್ಮಾನ ಮಾಡ್ತೀವಿ. ಬಜೆಟ್ ಮೇಲೆ ಮಾತಾಡೋಕೆ ಎಷ್ಟು ಜನ ಮಾತಾಡ್ತಾರೆ, ಯಾರಿಗೂ ನಾವು ಟೈಮ್ ಲಿಮಿಟ್ ಇರುವಂಥ ಪದ್ಧತಿ ಬಂದಿಲ್ಲ. ನೋಡ್ಕೊಂಡು ಸಿಚುವೇಶನ್ ನೋಡ್ಕೊಂಡು ಎಲ್ಲರಿಗೂ ಮಾತನಾಡಲಿಕ್ಕೆ ಅನುವು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಸಾಕಷ್ಟು ನಮ್ಮ ಶಾಸಕರು ಸಾಕಷ್ಟು ಅದ್ರ ಬಗ್ಗೆ ಪೂರ್ವ ತಯಾರಾಗಿ ಬರ್ತಾರೆ ಅಂತ ನಂಬಿಕೆ. ಈ ಸರಿ ಉತ್ತಮವಾದಂಥ ರೀತಿಯಿಂದ ಈ ಅಧಿವೇಶನ ನಡೆಸಬೇಕಂತೇಳಿ ನಾವೆಲ್ಲ ತೀರ್ಮಾನ ನಡೆಸ್ತೀವಿ ಅನ್ನೋಂಥ ನಂಬಿಕೆ ನನಗಿದೆ. ಅನುಭವ ಮಂಟಪ ನಾವು ಅದಕ್ಕಿಂತ ಜಾಸ್ತಿ ಸಂವಿಧಾನದೊಂದು ಎರಡು ಅದು ಒಂದು ಆ ಕಡೆ ಯಾರು ಮಾಡ್ತಾರೆ ನೋಡಿ, ಅವರು ಯಾರು ತಿಳ್ಕೊಂಡಿಲ್ಲ ಖರ್ಚುಬಿಡಿ. ಒಂದಿಲ್ಲಿ ಒಂದು ಅನುಭವ ಮಂಟಪ ಆಗಲಿ, ಒಂದಿಲ್ಲಿ ಸಂವಿಧಾನ ಆಗಲಿ, ಎರಡೂ ಈಕ್ವಲ್ ಅಕೌಂಟ್. ಅನುಭವ ಮಂಟಪಕ್ಕೆ ಸಂವಿಧಾನಕ್ಕೆ ಒಂದಕ್ಕೊಂದು ಕನೆಕ್ಷನ್ ಐತೆ ಅನ್ನೋದನ್ನು ನಾವು ತಿಳ್ಕೊಂಡಾಗತ್ತೆ. ಎಲ್ಲರೂ ನೋಡಲಿ, ಅಷ್ಟೇ ಮಾಡಲಿ.